ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶಕ್ತಿಪೀಠ ಯೂಟ್ಯೂಬ್ ಚಾನಲ್ ವತಿಯಿಂದ ಆಷಾಢ ಮಾಸದ ವೈಶಿಷ್ಟ್ಯತೆ ಹೇಗೆ, ಆಷಾಢ ಮಾಸವನ್ನು ಹೇಗೆ ಆಚರಣೆ ಮಾಡಬೇಕೆಂದು ಆಷಾಢ ಮಾಸದ ವೈಶಿಷ್ಟ್ಯತೆಯನ್ನು ನಿಮ್ಮ ಮುಂದೆ ತರಲಿದ್ದೇವೆ. ಹೇಗೆಂದರೆ ಈ ಆಷಾಢ ಮಾಸ ಹುಟ್ಟಿಕೊಂಡಿದ್ದು ರೈತಾಪಿ ವರ್ಗದವರಿಂದ. ಏಪ್ರಿಲ್, ಮೇ, ಜೂನ್ನಲ್ಲಿ ವಿವಾಹದ ಮುಹೂರ್ತಗಳು ಹೆಚ್ಚಾಗಿರುತ್ತದೆ. ವಿವಾಹದ ಮುಹೂರ್ತಗಳು ಹೆಚ್ಚಾಗಿ ಇದ್ದ ಕಾರಣ ಮದುವೆಯಾದಂತಹ ಹೊಸ ವಧುವರರು ಈ ಮಾಸದಲ್ಲಿ ಹೊರಗಡೆ ಎಲ್ಲಿ ಓಡಾಡಬಾರದು, ಮನೆಯಲ್ಲಿರ್ತಕ್ಕಂತಹ ಜಮೀನಿನ ವ್ಯವಸಾಯದ ಕೆಲಸ ಹಾಗೇ ಉಳಿಯುತ್ತದೆ ಎಂದು ಈ ಮಾಸವನ್ನು ಮಾಡಿದ್ದು ರೈತಾಪಿ ವರ್ಗದವರು. ಪ್ರಥಮದಲ್ಲಿ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದು ನಿಷಿದ್ಧ. ಏಕೆಂದರೆ ಪಶ್ಚಿಮ ಘಟ್ಟದಿಂದ ಪೂರ್ವದ ಕಡೆಗೆ ಶೀತದ ಗಾಳಿ ಬೀಸುವುದರಿಂದ ಜನಗಳ ಮೇಲೆ ಆರೋಗ್ಯದ ಸಮಸ್ಯೆಗಳನ್ನು ತರುವಂತಹ ಈ ಮಾಸ. ಹಾಗಾಗಿ ಈ ಮಾಸದಲ್ಲಿ ಎಲ್ಲರೂ ತಮ್ಮ ಆರೋಗ್ಯದ ಕಡೆಗೆ ಗಮನವನ್ನು ಹರಿಸಬೇಕು. ಈ ಆಷಾಢ ಮಾಸದಲ್ಲಿ ದೇವಿಯ ಆರಾಧನೆಯಿಂದ ಆಷಾಢ ಶುಕ್ರವಾರ ಮಹಾಲಕ್ಷ್ಮಿಯ ವಾರ. ಮಹಾಲಕ್ಷ್ಮಿ ಫಲಪ್ರಾಪ್ತಿಗಾಗಿ ಎಲ್ಲರೂ ಸಹಿತ ದೇವಿಯ ಸ್ಥಾನಕ್ಕೆ ಹೋಗಿ ಮಂಗಲ ದ್ರವ್ಯಗಳನ್ನು ಅರ್ಪಣೆ ಮಾಡಿ ದೇವಿಯ ಶುಭ ಆಶೀರ್ವಾದವನ್ನು ಪಡೆಯುವಂತಹ ಮಾಸ ಈ ಆಷಾಢ ಮಾಸವಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಯಾವುದೇ ರೀತಿಯ ಗೊಂದಲವಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ಧಾರ್ಮಿಕ ವಿಡಿಯೋಗಳಿಗಾಗಿ ಶಕ್ತಿಪೀಠ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.